ಕಲ್ಲುಪ್ಪು ಉಪ್ಪು ಒಂದು ಹಾಕು, ಒಂದು ಲೋಟಗೆ ಹಾಕು. ಸಾಕು ಬಿಡು, ಜಾಸ್ತಿ ಉಪ್ಪು ಆಗ್ಬಿಡುತ್ತೆ. ಸಾಕು. ಏನೋ ಹಿಂಗೈತೆ, ಬಿಟ್ಬಿಡು, ಟಿವಿ ಹೊಡೆದಾಕ್ ಬಿಡ್ತೀನಿ. ಇಲ್ಲ ಬಾರಲ್ಲ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೇಲೆ ಒಂದು ಒಳ್ಳೆ ಬ್ಲಾಗ್ ಮಾಡೋಣ ಅನ್ಕೊಂಡಿದ್ದೀವಿ. ಏನಂದರೆ ನಮ್ಮ ಮಾವನ ಮಗ ಶಿವರ್ ತಮ್ಮನ ಇವತ್ತು ತುಂಬ ಸಿಟ್ಟು ಬರ್ಸೋದು, ಕೋಪ ಮಾಡಿಸೋದು. ಯಾವ ರೀತಿ ಅವ್ನು ಕೋಪ ಆಗ್ತಾನೆ ಅಂತ ಯಾರ್ಯಾರು ಬರ್ತಾರೋ ಮರ ಈ ಮನೆಗೆ ಇವತ್ತು ಮನೆ ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀವಿ. ಬನ್ನಿ. ಅವನು ಇವಾಗ ಮೇಲ್ಗಡೆ ಪಬ್ಜಿ ಆಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಒಂದು ವಿಡಿಯೋ ಮಾಡಿ ಅವನಿಗೆ ಉರಿಸ್ತೀವಿ ಇವತ್ತು. ನಮ್ಮ ಮಾವನ ಮಗ ರಂಗ ಪಬ್ಜಿ ಆಡ್ತಾವನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಯ್ ರಂಗ, ಏನ್ ಪಬ್ಜಿ ಆಡ್ತಾ ಇದೆ ಬೆಳಗ್ಗೆಯಿಂದ? ಸರಿ, ಇಲ್ಲೇ ಇರು, ಒಂದು ನಿಮಿಷ ಟೀ ಮಾಡ್ಕೊ ಬರ್ತೀವಿ, ಎಲ್ಲರೂ ಇಲ್ಲೇ ಟೀ ಕುಡಿಯೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗುವಾಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಶಿವ, ಇವಾಗ ಏನ್ ಮಾಡೋ ಗೊತ್ತಾ? ಇವಾಗ ಟೀ ಮಾಡ್ಕೊ ಬರ್ತೀವಿ ಮೇಲೆ ಅಂತ ಹೇಳಿದೀವಿ. ಇವಾಗ ಟೀ ಮಡ್ಗೋಣ. ಟೀ ಮಡ್ಗಾದ್ಮೇಲೆ ಅವ್ನ ಲೋಟಗೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ತಗೊಂಡೋಗಿ ಕೊಡೋಣ. ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸರಿ, ಇವಾಗ ಟೀ ಮಾಡಿ. ಬನ್ನಿ ಗೈಸ್, ಟೀ ಮಾಡೋಣ. ಯಾಕೋ ಟೀ ಮಾಡು. ಮೂರು ಲೋಟ ಹಾಕು. ಲಾಸ್ಟಲ್ಲಿ ಅವನಿಗೆ ಉಪ್ಪು ಹಾಕೋಣ. ಹೆಂಗಾದ್ರೂ ಮಾಡಿ ಇವತ್ತು ಅವನ್ನ ಟ್ರಿಗರ್ ಮಾಡಬೇಕು. ಅವ್ನು ನೋಡ್ಬೇಕು ಇವತ್ತು ಎಷ್ಟು ಸಿಟ್ಟು ಬರುತ್ತೆ ಅಂತ. ನಮ್ಮ ಮಾವ ಹೇಳ್ತಾ ಇರ್ತಾನೆ ಯಾವಾಗ, ಸಿಟ್ಟು ಅವನಿಗೆ ತುಂಬ ಕೋಪ ಜಾಸ್ತಿ ಅಂತ. ನೋಡ್ತೀನಿ ನಾನು ಇವತ್ತು ಎಷ್ಟು ಸಿಟ್ಟು ಅವನಿಗೆ, ಎಷ್ಟು ಕೋಪ ಬರುತ್ತೆ ಅಂತ. ಇದು ಸಕ್ಕರೆ. ಇವಾಗ ಎಲ್ರಿಗೂ ಸಕ್ಕರೆಯಲ್ಲೇ ಟೀ ಮಾಡ್ತಾ ಇದೀವಿ. ಫ್ರೆಂಡ್, ಇವಾಗ ಬ್ಲ್ಯಾಕ್ ಟೀ ರೆಡಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ, ತಗೋದು ಶಿವ, ಬ್ಲ್ಯಾಕ್ ಟೀ ರೆಡಿ ಆಗಿದೆಯಲ್ಲ. ಇವಾಗ 3 ಲೋಟಕ್ಕೂ ಹಾಕ್ತೀವಿ. ಇವಾಗ ಹಾಕು 3 ಲೋಟಕ್ಕೂ. ಮೂರು ಜನಕ್ಕೂ ಒಂದೇ ತರ ಟೀ ಹಾಕಿ ಅವನಿಗೆ ಒಂದು ಲೋಟಗೆ ಉಪ್ಪು ಹಾಕ್ತೀವಿ. ಇವಾಗ ಇದೊಂದು ಸ್ವಲ್ಪ ಹಾಕು, ಉಪ್ಪು ಹಾಕು. ಇವಾಗ ನೋಡಿ, ಕಲ್ಲು ಉಪ್ಪು ಒಂದು ಹಾಕು, ಒಂದು ಲೋಟಗೆ ಹಾಕು. ಸಾಕು ಬಿಡು, ಜಾಸ್ತಿ ಉಪ್ಪು ಆಗ್ಬಿಡುತ್ತೆ. ಸಾಕು. ಇವಾಗ ಸ್ವಲ್ಪ ಟೀ ಬಿಡು, ಸ್ವಲ್ಪ ಬಿಡು, ಸ್ವಲ್ಪ ನೀರು ಹಾಕ. ಸ್ವಲ್ಪ ಬಿಡು, ಸಾಕು. ನೀರು ಹಾಕು. ನೀರು ತಗೋ. ನಾವು ಟೀ ಥರ ಕಾಣುತ್ತೇನಾ? ಇಲ್ಲ, ಇನ್ನೊಂದು ಸ್ವಲ್ಪ ಬಿಡು. ಫುಲ್ ತುಂಬ ತುಂಬಿಸು. ಸಾಕಾ? ಇಲ್ಲಿ ಟೀ ಥರ ಕಂಡ್ರೆ ಸಾಕು. ಟೀ ಥರ ಕಾಣ್ತಾ? ಇವಾಗ ಇಲ್ಲ, ಇನ್ನೊಂದು ಸ್ವಲ್ಪ ಬಿಡು. ಫುಡ್ ಎಲ್ಲ ಬಿಡು, ಏನು ಬರೋಲ್ಲ. ತುಂಬ ತುಂಬಿಸು. ಇವಾಗ ನೋಡು, ಬ್ಲ್ಯಾಕ್ ಟೀ ಥರ ಕಾಣ್ತಾ ಇದೆ. ಇವಾಗ ಒಂದು ಸ್ಪೂನ್ ತಗೊಂಡ ಉಪ್ಪು ಹಾಕಿದಲ್ವ, ನೀಟಾಗಿ ಮಿಕ್ಸ್ ಮಾಡು. ಒಂದು ಪ್ಲೇಟ್ ತಗ. ಅವನಿಗೆ ಮುಂದೆ ಇನ್ನೊಂದು ಸ್ವಲ್ಪ ದೊಡ್ಡ ಪ್ಲೇಟ್ ತಗೋಬೇಕಿತ್ತು. ತಗೋ. ಅವನಿಗೆ ಮುಂದ್ಗಡೆ ಬಿಡು, ಅವನಿಗೆ ಗೊತ್ತಾಗೋ ರೀತಿ. ನಮ್ಮಿಬ್ಬರಿಗೆ ಒಂದೇ ಬಿಡು. ಇವಾಗ ಹೋಗೋಣ. ಇವಾಗ ಏನ್ ಮಾಡೋತ್ತಾ, ಅಷ್ಟು ಉಪ್ಪಿನ ಟೀ ಹೇಗಿರುತ್ತೆ ಅಂತ ನಮ್ಮ ತಮ್ಮನ ರಿಯಾಕ್ಷನ್ ಮಾಡೋಣ ಬನ್ನಿ. ಇವಾಗ ಏನ್ ಮಾಡ್ಬೇಕಾ, ಅವನು ಮುಂದ್ಗಡೆ ಇಕ್ಕಿರೋದು ಅವನಿಗೆ, ಹಿಂದ್ಗಡೆ ನಮ್ಮಿಬ್ಬರಿಗೆ. ಅವನಿಗೆ ಇದೇ ಕೊಡು ಕರೆಕ್ಟಾಗಿ. ನೋಡೋಣ ಕುಡಿತಾನಲ್ವ ಅಂತ. ಹೋಗೋಣ ಆಮೇಲೆ ಬಾ. ಇದು ಉಪ್ಪು ಹಾಕಿರೋ ಟೀ. ಇವೆರಡು ನಮ್ಮಿಬ್ಬರಿಗೆ ಸಕ್ಕರೆ ಹಾಕಿದೀವಿ. ಬನ್ನಿ ಇವಾಗ ರಂಗನ್ಗೆ ಉಪ್ಪಿನ ಟೀ ಕುಡಿಸೋಣ. ರಿಯಾಕ್ಷನ್ ಹೇಗಿದೆ ನೋಡೋಣ ಬನ್ನಿ. ಮೇಲ್ಗಡೆ ಪಬ್ಜಿ ಆಡ್ತಾ ಇರ್ತಾನೆ. ಅವನಿಗೆ ಗೊತ್ತಿಲ್ಲ ಉಪ್ಪು ಹಾಕಿದ್ದೀವಿ ಅಂತ. ಬನ್ನಿ ತೋರಿಸ್ತೀವಿ. ಬನ್ನಿ ಗೈಸ್, ನಮ್ಮ ತಮ್ಮ ಕೂತವನೆ. ಟೀ ಕುಡಿಸೋಣ ಬನ್ನಿ. ರಂಗ, ಟೀ ಮಾಡ್ಕೊಂಬಂದಿದ್ದೀವಿ, ಎಲ್ಲರೂ ಟೀ ಕುಡಿಯೋಣ ಬಾ. ಹೇಳಿ. ಏನೋ ಹಿಂಗೈತೆ, ಸಕ್ಕರೆ ಹಾಕೋ ಬದ್ಲು ಉಪ್ಪು ಹಾಕಿದ್ಯಲ್ಲೋ. ಎಲ್ಲರಿಗೂ ಸಕ್ಕರೆನೇ ಹಾಕೊಂಬಂದಿರೋದು, ಕುಡಿಯೋ ಡೌ ಮಾಡ್ಬೇಡ. ಎಲ್ಲ ಇವಾಗ ನಾವು ಕುಡಿತಾ ಇಲ್ವಾ? ಸಕ್ಕರೆ ಬೇಕಾದ್ರೆ ಕೊಟ್ನೋ ಕುಡಿಯೋನು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ನೋಡು. ಚೆನ್ನಾಗೈತೆ ಕುಡಿಯಲ್ಲ. ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕೊಂಡ್ ಬಂದಿದ್ವಿ ಇಲ್ಲ ಕಣಲೇ. ಟಿವಿ ನೀವೇ ಕುಟ್ಕೋರಿಯಪ್ಪ ನನ್ನ ಪಡಕ್ ನಾವು ಸಬ್ಜೆಕ್ಟ್ ಇರ್ತೀನಿ. ಏಯ್ ಬಾರಲಿ ಬಾ ಸಿಕ್ಕಾಬಿಡ ಬಾರ ಹಂಗ ಹೋಗ್ಲಿ. ನೋಡಿ ಗೈಸ್, ನಮ್ಮ ತಮ್ಮಗೆ ಒಂದೇ ಸಲ ಉಪ್ಪು ಅವನು ಇಷ್ಟಿಗೆ ಟ್ರಿಗರ್ ಆಗ್ಬಿಟ್ಟವನೆ. ಇನ್ನ ಏನೇನ್ ರೋದನೆ ಐತೆ ಅವನಿಗೆ, ಇದೇ ತಡ್ಕೊಲ್ಲ. ಇನ್ನು ಹೆಂಗ್ ತಡ್ಕೋದವನ ಇವಾಗ ಮನೆಗೆ ಹೋಗಿ ಇನ್ನ ಬಿಡಲ್ಲ ಅವನ್ನ, ರೇಗಿಸ್ತಾ ಇರ್ತೀವಿ. ಹೋಗೋಣ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪೇ. ಶಿವ ಅವನು ಇವಾಗ ತುಂಬಾ ಬೇಜಾರಲ್ಲ ಅವನೇ. ಮತ್ತೆ ಗೇಮ್ ಆಡ್ತಾವನು ಮನೆ ಒಳಗಡೆ. ಅವನ್ನ ಹೆಂಗಾದ್ರು ಮಾಡಿ ಒಂದು ಗೇಮ್ ಆಡೋಣ ಅಂತ ಹೇಳು. ಯಾವ್ದಾದ್ರು ಒಂದು ಗೇಮ್ ಮಾಡ್ತಾನ, ಗೇಮ್ ಆಡಿಸ್ಬಿಟ್ಟು ತಿರ್ಗಾ ಉರ್ಸಾನ. ತಿರ್ಗಾ ಯಾವ ರೀತಿ ಇನ್ನ ಕೋಪ ಆಗುತ್ತೆ ನೋಡೋಣ. ಬಾ ಹೋಗೋಣ ಬನ್ನಿ ಮಾಡಿ ಶಿವ ಉರ್ಸಾನ. ನೋಡಲ್ಲಿ ಪಬ್ಜಿ ಆಡ್ತಾ ಇದ್ದಾನೆ ಅವನಿಗೆ. ಬನ್ನಿ ಏನಪ್ಪ ರಂಗ ಪಬ್ಜಿ ಆಡ್ತಾ ಇದೆಯಾ? ನನಗಂತೂ ಈ ಜೀವನವೇ ರೀಸನ್ ಆಗೋಗ್ಬಿಟ್ಟಿದೆ. ಪಬ್ಜಿ ಆಡ್ತಾವನೆ. ಸರಿ ಇವಾಗ ರಂಗ ಬೇಜಾರಾಗ್ಬೇಡ ಆಯ್ತು. ಇವಾಗ ಎಲ್ಲರೂ ಸೇರಿ ಒಂದು ಗೇಮ್ ಆಡೋಣ ಶಿವು. ನಾನ್ ಬರೋದಿಲ್ಲ, ನೀವೇ ಆಡ್ರಪ್ಪ. ಬಾರ ಏನೋ ಆಗಿಲ್ಲ, ಒಂದೇ ಒಂದು ಗೇಮ್. ಪ್ಲೀಸ್ ಬಾಬಾ ಬಾಬಾ ತಗಲ್ಲ. ಇವಾಗ ಯಾಕೆ ಗೇಮ್ ಮಾಡೋಣ ಶಿವು? ಬರ್ತಾನೆ ಇವನು. ಯಾಕೆ ಗೇಮ್ ಮಾಡೋಣ? ತಲೆ ಹೊಡಿವಾಟ. ತಲೆ ಹೊಡಿವಾಟ. ನಾವು ಫಸ್ಟ್ ಯಾರು ಕೈ ಹಾಕ್ರಿ. ಹಾಂ ರೈಟ್. ಇಲ್ಲ 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 ಮೋಸ ಇದೆ. ರಂಗ ಫಸ್ಟ್. ಇವಾಗ ನೀನ್ ಹಿಡ್ಕ. ಇವಾಗ ನಾವು ತಲೆ ಹೊಡೆಯಾಟ ಆಡ್ತಾ ಇದೀವಿ. ಇವನ್ಗೆ ಹೊಡೆಯೋದು ಮೋಸ ಆದ್ರೆ ನೀವೇ ಹೇಳ್ಬೇಕು. ನಾವೇನಿದ್ರಲ್ಲಿ ಮೋಸ ಹುಡುಗ ಮಾಡೋದಿಲ್ಲ. ನಮ್ಮಷ್ಟು ಒಳ್ಳೆ ಹುಡುಗರು ಯಾರು ಇರೋದಿಲ್ಲ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನಲ್ಲ ಅವನು ಬೆಂಡೆತ್ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ. ಇಲ್ಲ ಇಲ್ಲ ಇದು ಗೇಮ್ ಅಷ್ಟೇ. ಬಾರ ರಂಗ, ಬಾರ ರಂಗ ನಾವು ಪ್ಲೀಸ್. ನೋಡಿದ್ರೆ ಗಾಯ್ಸ್ ಇಷ್ಟು ಬೇಗ ಉರ್ಕೊಂಡ್ಬಿಟ್ಟವನೆ. ಮತ್ತೆ ಅವ್ನಿಗೆ ಹೆಂಗ್ ಗೊತ್ತಾ, ಅಷ್ಟು ಸಲ ಹೊಡೆದವನೆ ಪಾಪ ಕರೆಕ್ಟಾಗಿ ಹೇಳವನೆ. ಇಬ್ರು ನಾನು ಹೊಡೆದಾಗ ಅವನ ಹೆಸರು ಹೇಳಿದ್ವಿ, ನಿನ್ನ ಹೆಸರು ಹೇಳಿದಾಗ ನನ್ನ ಹೆಸರು ಹೇಳಿದ್ವಿ. ಅದೇ ಉರ್ಕೊಬಿಟ್ಟವನೆ. ಇನ್ನೊಂದು ಸ್ವಲ್ಪ ಇದ್ರೆ ಟಿವಿ ಹೊಡೆದವನು ಏನೋ, ಇನ್ನೊಂದು ಸ್ವಲ್ಪ ಇದ್ರೆ ಟಿವಿ ಹೊಡ್ತಾನೆ. ಇದ್ರಲ್ಲಿ ನಾವೇನು ಮೋಸ ಮಾಡಿಲ್ಲ. ಅವ್ನೇ ಉರ್ಸಕ್ ಹೋಗಲ್ಲಪ್ಪ. ಇನ್ನ ಬೇಡ. ಅವ್ನ ಆಮೇಲೆ ಟಿವಿಗೆ ಹೊಡೆದಾಕ್ಬಿಟ್ರೆ ಆಮೇಲೆ ಅದು ಬೇರೆ 20,000 ರೂಪಾಯಿ ಟಿವಿ ಬೇಡ. ಇವಾಗ ಅವ್ನಿಗೆ ಉರ್ಸೋದು ಸುಮ್ಮನೆ ಮಾತಾಡ್ತಾನೆ. ಯಾವ ರೀತಿ ವಿಡಿಯೋಗೆ ಮಾತಾಡ್ತಾನೆ. ಬನ್ನಿ ಹೋಗೋಣ. ಇವಾಗ ಮನೆ ಒಳಗಡೆ ಹೋಗಿದ್ದಾನೆ. ಕರಿಯೋಣ ರಂಗ ಬಾಯಿ ಹೋಗ್ಲಿ ಬಾ. ಬಾ ಆಚೆ ಹೋಗ್ರಿ ಎಲ್ಲ. ಬಸ್ ಎಂತ ಗೊತ್ತುಂಟಾ, ಈ ಬ್ಲಾಗ್ನಲ್ಲಿ ನಾವು ಒಂದು ನಿಮಗೆ ರಥವನ್ನ ತೋರಿಸ್ತಾ ಇದ್ದೀವಿ. ಯಾವುದಂದ್ರೆ ಇದೇ ನಮ್ಮ ಐರಾವತ. ಇದು ನನ್ನೇ ಸಾಯಂಕಾಲ ತಗೊಬಂದ್ವಿ. ಏನಂದ್ರೆ ನಾಳೆ ಇದು ಸೋಮವಾರ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ವಿ. ಇಲ್ಲೇ ಮುನೇಶ್ವರ ದೇವಸ್ಥಾನ ಹತ್ರ. ಮೊನ್ನೆ ತಗೊಬಂದ್ವಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಇವಾಗ ನಾಳೆ ಫುಲ್ ಬ್ಲಾಗಲ್ಲಿ ನೋಡಿ. ಆಟೋ ತುಂಬ ಚೆನ್ನಾಗಿದೆ, ಹೊಸ ಆಟೋ. 2,65,000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಂದಿರೋದು. ಇವಾಗ ಏನು ಮಾಡೋಣ ಗೊತ್ತಾ ಶಿವ? ಇವಾಗ ಲಾಸ್ಟ್ ಫೈನಲ್. ನೀನು ಯಾವ ಫೈನು? ನಾನು ದರ್ಶನ್ ಅಭಿಮಾನಿ. ನೀನು ರಂಗ? ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಇವ್ರು ಡಿ ಬಾಸ್ ಅಂತೆ, ಇವ್ರು ಕಿಚ್ಚ ಬಾಸ್ ಅಂತೆ. ಒಂದು ಸಾಂಗ್ ಹೇಳ್ಬೇಕು. ನೀನು ಡಿ ಬಾಸ್ ಅಲ್ವಾ, ನೀನು ಕಿಚ್ಚ ಬಾಸ್ ಅಲ್ವಾ, ನಾನು ಯಾರು ತಗೊಳ್ಳಿ? ಪುನೀತ್ ರಾಜ್ಕುಮಾರ್ದು ಒಂದು ಸಾಂಗ್ ತಗೋತೀನಿ. ಇವಾಗ ನೀನು ಡಿ ಬಾಸ್. ಇಲ್ಲ ಫಸ್ಟ್ ನಾನೇ ಹೇಳ್ಬಿಡ್ಲ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಾನು ಅಪ್ಪು ಸರ್ದು ಹೇಳಿದ್ದೀನಿ. ಇವಾಗ ಡಿ ಬಾಸ್ ನೀನು ಒಂದು ಸಾಂಗ್ ಹೇಳ್ಬೇಕು. ಇವಾಗ ಎಲ್ಲರೂ ಹೊಸದಾಗಿ ರಿಲೀಸ್ ಆಗಿರುವಂಥ ಡೆವಿಲ್ ಮೂವಿ ಇದು
ಇದ್ರೆ ಅವ್ನ ನಮ್ಮ ನೆಮ್ಮದಿಯಾಗಿರ್ಬೇಕು. ಇಷ್ಟನಾ ಡೈಲಾಗಾ? ಓಕೆ, ರಂಗಂದು ಇವಾಗ ನಮ್ದು ಡೈಲಾಗ್ ಕೇಳ್ತೀನಿ, ಹೇಳು. ನಮ್ಮ ಹತ್ರ ಬೇಡ. ವಾವ್, ಸೂಪರ್ ಆಗಿ ಡೈಲಾಗ್ ಹೊಡೆದ್ರು. ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಇನ್ನ ಬ್ಲಾಗ್ ಅತಿ ಹೆಚ್ಚು ಮಾಡ್ತಾ ಇರ್ತೀವಿ. ಇದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ, ಇದು ಏನಂದ್ರೆ ಕಾನ್ಸೆಪ್ಟ್ ಇವತ್ತು ಅವ್ನಿಗೆ ಗೊತ್ತೇ ಇರಲಿಲ್ಲ. ರಿಯಲ್ ಆಗಿ ಉಪ್ಪು ಹಾಕಿದ್ವಿ, ರಿಯಲ್ ಆಗಿ ಅವ್ನಿಗೆ ಗೊತ್ತೇ ಇರಲಿಲ್ಲ ಟೀಯಲ್ಲಿ ಉಪ್ಪಿದೆ ಅಂತ. ಪಾಪ ಅವ್ನಿಗೆ ವಿಡಿಯೋ ಮಾಡಿದ್ದು ಗೊತ್ತಾಗಿರ್ಲಿಲ್ಲ. ಅದು ವಿಡಿಯೋಗೆ ಬಂದಿರೋದೇ ಇದೆ ಫಸ್ಟ್ ಟೈಮು. ಆದರೂ ನೀವು ಕಮೆಂಟಲ್ಲಿ ಹಾಕಬೇಕು ಯಾವ ರೀತಿ ಇದೆ ಅಂತ. ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮದು ವ್ಲಾಗ್ ಅಷ್ಟೇ ಅಲ್ಲ, ನಮ್ಮದು ನೆಕ್ಸ್ಟು ರ್ಯಾಪ್ ಸಾಂಗ್ ಬರ್ತಾ ಇದೆ, ಮತ್ತು ರಾಘವೇಂದ್ರ ಸ್ವಾಮಿದೆಲ್ಲ ಬರ್ತಾ ಇದೆ. ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಹೇಳಿದೆ, ನಮಗೆ 1000 ಸಬ್ಸ್ಕ್ರೈಬರ್ ಆಗೋವರೆಗೂ ನಾನು ಸಾಂಗ್ ಬಿಡೋದಿಲ್ಲ ಅಂತ. ಅದಕ್ಕೋಸ್ಕರ ವ್ಲಾಗ್ ಮಾಡೋಣ ಒಂದು ಚಿಕ್ಕದಾಗಿ ಅಂದಾಗ ಇವರಿಬ್ಬರು ಒಪ್ಕೊಂಡ್ರು. ಅವನಿಗೆ ನಾವು ಇವಾಗ ಟಾರ್ಚರ್ ಅಂತ ತುಂಬ ಕೊಟ್ಟಿದ್ವಿ. ಅವ್ನು ಬಂದಿತ್ತು. ಅವನು ಕ್ಯಾಮ್ರಾ ಇಲ್ಲ ಅಂತಿದ್ರೆ ಅವ್ನ ಪಕ್ಕ ಡ್ರೈವರ್ ಆಗ್ತಿದ್ದ. ಅವ್ನ ಕ್ಯಾಮ್ರಾ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋ ನೋಡ್ತಾ ಇರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರೂ ಬಾಯ್ ಹೇಳಿ. ಬಾಯ್ ಗೈಸ್. ಎಲ್ಲರೂ ಹೊಸದಾಗಿ ನೀವು ವಿಡಿಯೋ ಮಾಡಿದ್ದೀವಿ, ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ನೀವೇ ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು 1000 ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ. ನೀವು ಕೂಡ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಬೆಲ್ಲೈಕನ್ನು ಒತ್ತೋದು ಮಾತ್ರ ಮರಿಬೇಡಿ.